ಚೆಲ್ಲೋಣ ಹೊಸ ಬೆಳಕನ್ನ. ನಮಸ್ಕಾರಗಳು. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಅತಿಥಿಗಳಿಗೆ, ತಮಗೆ, ಶಾಪಿಕರಿಗೆ, ಪ್ರತಿಯೊಬ್ಬರಿಗೂ ನಮ್ಮ ಆದರದ ಸ್ವಾಗತ. ಈ ಬ್ರಾನ್ಸ್ ಕಮ್ಯುನಿಕೇಷನ್ಸ್ನ ನಿರ್ಮಾಪಕರಾದಂಥ ಶ್ರೀಮಾನ್ ಸುರೇಶ್ರವರು ಅವರ ಬಹುದಿನಗಳ ಬಹಳ ಸುಂದರವಾದ ಕಲ್ಪನೆಯ ಸಾಕಾರ ನೀವೆಲ್ಲ ಈ ದಿವಸ ಇಲ್ಲಿ ಕುಳಿತಿರ್ತಕ್ಕಂಥದ್ದಾಗಿ. ಶ್ರೀಮಾನ್ ಸಂತಾನಮ್ರವರು ಕೆನರಾ ಬ್ಯಾಂಕಿನ ಮಹಾ ಪ್ರಬಂಧಕರು. ಅವರು ಈ ಹೊಸ ಬೆಳಕು ಕಾರ್ಯಕ್ರಮದ ಪ್ರಾಯೋಜಕವಾಗಿ ಶ್ರೀಮಾನ್ ಮಹೇಶ್ ಜೋಶಿ ಅವರು, ಸುಧಾಕರ್ ಶರ್ಮಾ ಅವರು, ಆದರದ ಸ್ವಾಗತ. ಪಂಡಿತ್ ಚತುರ್ವೇದಿಯವರಂತೆ ದೀರ್ಘಾಯುಷಿಗಳಾಗಿ, ಶತಾಯುಷಿಗಳಾಗಿ, ವೇದ ಅಭ್ಯಾಸಿಗಳಾಗಿ, ವೇದೋಕ್ತ ಜೀವನ ಪಥದಲ್ಲಿ ಅವರು ತೋರಿಸಿರುವ ಮಾರ್ಗಸೂಚಿಗಳನ್ನು ಅನುಸರಿಸ್ತಾ ಬಹಳಷ್ಟು ಕಾಲ ಬದುಕೋದಕ್ಕೆ, ಚೆನ್ನಾಗಿ ಬದುಕೋದಕ್ಕೆ ನಮಗೆ ಈ ದಿವಸ ಅವರ ಆಶೀರ್ವಾದ ದೊರೆತಿದೆ. ಅವರಿಗೆ ಅನಂತಾನಂತ ಪ್ರಣಾಮಗಳು. ಈಗ ಕಾರ್ಯಕ್ರಮ ಪ್ರಾರಂಭಕ್ಕೆ ವೇದಘೋಷ ಕುಮಾರಿ ಶ್ರುತಿ ಅವರಿಂದ. ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂತನ್ನ ಆಸುವ ಹಿರಣ್ಯಗರ್ಭಃ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಸದಾಧಾರ ಪೃಥಿವೀಂದ್ಯಾಮುತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ ನೋತಿಭಿಃ ಸೀದಸಾದನಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈಗ ಜ್ಯೋತಿಯನ್ನು ಬೆಳಗುವುದು, ಮೊದಲಿಗೆ ಹೊಸ ಬೆಳಕಿನ ಧ್ವನಿ ಮುದ್ರಿಕೆ CD1ನ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಘಟನೆಯನ್ನು ತಾವು ಕೇಳಿದ್ದೀರಿ. ಆ ಘಟನೆಯನ್ನು ಕಣ್ಣಿಂದಲೇ ನೋಡಿರ್ತಕ್ಕಂತಹ ಒಬ್ಬ ಬಾಲಕ ಇವತ್ತು ಶತಾಯುವಾಗಿ ನಮ್ಮ ಮುಂದೆ ಇದ್ದಾರೆ. ಪಂಡಿತ್ ಸುಧಾಕರ್ ಚತುರ್ವೇದಿ. ಅದೇ ಸುಧಾಕರ್ ಚತುರ್ವೇದಿಯವರು ಹಿಂಸೆಯನ್ನು ನೋಡಿದರೂ ಸಹಿತ ಅಹಿಂಸಾವಾದಿಗಳಾಗಿ ಗಾಂಧೀಜಿಯವರ ತತ್ವದಲ್ಲಿ ನಿಷ್ಠೆಯನ್ನು ಇಟ್ಟಿರ್ತಕ್ಕಂತಹ ಅಪ್ರತಿಮ ಗಾಂಧಿವಾದಿ ಸುಧಾಕರ್ ಚತುರ್ವೇದಿಯವರು. ಭಾರತೀಯ ಸಂಸ್ಕೃತಿ ಅಮೃತಕ್ಕೆ ಸರಿಯಾದ ಬೆಳಕನ್ನು ಕೊಡ್ತಕ್ಕಂತಹ ಸುಧಾಕರ್ ಶರ್ಮಾ ನನ್ನ ಸ್ನೇಹಿತ. ಇಲ್ಲಿ ಸಭೆ ಎದುರುಗಡೆ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ಅದು ಸ್ನೇಹದ ಒಂದು ದ್ಯೋತಕವಾಗಿ ನಾವು ಮಾತನಾಡ್ತಕ್ಕಂಥದ್ದು. ಯಾಕಂದರೆ ನಾನು ಅವರು ಸುಧಾಕರ್ ಶರ್ಮಾ ಇಬ್ಬರು ಒಟ್ಟಿಗೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ಚರ್ಚಾ ಸ್ಪರ್ಧೆಗೆ ಹೋಗ್ತಾ ಇದ್ವಿ. ಇಷ್ಟು ಜನ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಸಹಿತ ತಾವು ಈ ಕಾರ್ಯಕ್ರಮದ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿಯನ್ನು ತೋರಿಸುತ್ತೆ. ಮಾತೃದೇವೋಭವ ಅನ್ನುವಂತಹ ಸಂಸ್ಕೃತಿಯಿಂದ ಬಂದಿರತಕ್ಕಂತಹವರು ನಾವು ಎಲ್ಲೋ ಕೆಲವೊಂದು ಸಮಯದಲ್ಲಿ ನಾವು ಇವತ್ತು ಪತ್ರಿಕೆಗಳಲ್ಲಿ ನೋಡಿದಾಗ ನಾವು ಮಹಿಳೆಯರಿಗೆ ಯಾವ ತರಹ ನೋಡ್ಕೋತೀವಿ ಅನ್ನುವಂತಹ ಖೇದ ಉಂಟಾಗುವಂತಹ ಸಮಯದಲ್ಲಿ ತಾವು ಈ ಸಮಾರಂಭದಲ್ಲಿ ನಿರೂಪಿಕೆಯೂ ಸಹಿತ ಮಹಿಳೆ, ಜೊತೆಗೆ ವೇದ ಪಠನವನ್ನು ಮಾಡಿರ್ತಕ್ಕಂತಹದ್ದು ಮಹಿಳೆ. ಹಾಗಾಗಿ ನಿಜವಾಗಿಯೂ ಸಹಿತ ಸಮಾರಂಭಕ್ಕೆ ಹೊಸ ಬೆಳಕು ನಿಜವಾಗ್ಲೂ ಬಂದ್ಬಿಟ್ಟಿದೆ. ಭಾರತೀಯ ಸಂಸ್ಕೃತಿ
ಆಧ್ಯಾತ್ಮಿಕ ಆಧಾರಿತವಾದಂತಹ ಸಂಸ್ಕೃತಿ, ಕೃಷಿ ಮತ್ತು ಋಷಿಯ ಸಂಸ್ಕೃತಿ ಇದು. ಅಗ್ರಿಕಲ್ಚರ್ ಇರಲಿಲ್ಲ ಅಂದರೆ ಕಲ್ಚರ್ ಇರೋದಿಲ್ಲ ಅಂತಕ್ಕಂಥದ್ದು. ಇಂಡಿಯನ್ ಕಲ್ಚರ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ತಮ್ಮ ಪ್ರಾಸ್ತಾವಿಕ ಭಾಷಣವನ್ನು ಮಾಡಬೇಕು ಅಂಥೇಳಿ ಬ್ರಾನ್ಸ್ ಕಮ್ಯುನಿಕೇಷನ್ಸ್ನ ನಿರ್ಮಾಪಕರು ಆದಂಥ ಶ್ರೀಮಾನ್ ಸುರೇಶ್ ಅವರನ್ನು ಕೇಳ್ಕೊಳ್ತಾರೆ. ಹೊಸ ಬೆಳಕು ಅನ್ನೋ ಕಾರ್ಯಕ್ರಮ ಮೂಡಿಬಂದಿದ್ದು ಆಕಸ್ಮಿಕ, ಆದರೆ ನಾವೆಲ್ಲ ಇಲ್ಲಿ ಸೇರಿರೋದು ದೈವದತ್ತ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು 2009ನೇ ಇಸ್ವಿಲಿ ಜ್ಞಾನವಾಣಿ ಅನ್ನೋ ಒಂದು ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಚಾನೆಲಲ್ಲಿ ನಾನು ಕೇಳಿದಂಥ ಒಂದು ಕಾರ್ಯಕ್ರಮ ವೇದಗಳು ಏನು ಹೇಳುತ್ತವೆ ಅಂತ. ಇದು ಸುಮಾರು 13 ವಾರಗಳ ಕಾಲ ಅರ್ಧ ಗಂಟೆ ಪ್ರತಿ ಶುಕ್ರವಾರ ಬೆಳಗ್ಗೆ ಬರ್ತಾಯಿತ್ತು. ಅಕಸ್ಮಾತಾಗಿ 3ನೇ ಎಪಿಸೋಡಲ್ಲಿ ಈ ಕಾರ್ಯಕ್ರಮ ನನ್ನ ಕಿವಿಗೆ ಬಿತ್ತು. ನನಗೇನೋ ಸಣ್ಣವನಿದ್ದಾಗಿಂದನೂ ಈ ವೇದಗಳ ಬಗ್ಗೆ ಇದರಲ್ಲಿ ಏನಿದೆ ಅಂತ ಸಾಕಷ್ಟು ಜನ ಇದನ್ನು ವಿಜ್ಞಾನ ಅಂತ ಹೇಳ್ತಾ ಇದ್ರು. ಇದರಲ್ಲಿ ಏನು ವಿಜ್ಞಾನ ಇದೆ ಅಂತ ಹೇಳಿ ಗೊತ್ತಾಗ್ತಿರ್ಲಿಲ್ಲ ನನಗೆ. ಪುಸ್ತಕಗಳು ಕೂಡ ಎಲ್ಲ ಸಂಸ್ಕೃತದಲ್ಲಿತ್ತು. ನಾನು ಯಾವತ್ತು ಸಂಸ್ಕೃತ ಓದೋನಲ್ಲ, ಹಾಗಾಗಿ ನನಗೆ ಸಂಸ್ಕೃತ ಅರ್ಥ ಆಗ್ತಿರ್ಲಿಲ್ಲ. ಮತ್ತು ನಾವು ಓದಿದ ಕನ್ನಡ, ಹಾಗಾಗಿ ಅಲ್ಲೂ ನಮಗೆ ತಿಳ್ಕೊಳ್ಳುವಂಥ ಅವಕಾಶಗಳು ಸಿಗಲಿಲ್ಲ. ಸೊ ಇಂಥ ಕ್ಲಿಷ್ಟವಾದಂಥ ವಿಚಾರವನ್ನು ಸುಧಾಕರ್ ಶರ್ಮಾಜಿ ಅವರು ಸರಳ ಕನ್ನಡದಲ್ಲಿ ಅದ್ಭುತವಾಗಿ ಎಲ್ಲರಿಗೂ ಅರ್ಥ ಆಗುವಾಗೆ ಹೇಳ್ತಾ ಇದ್ರು. ಇದು ನನಗೆ ಬಹಳ ಇಷ್ಟ ಆಯಿತು. ಯಾವುದನ್ನು ನಾವು ಕಬ್ಬಿಣದ ಕಡಲೆ ಅನ್ಕೊತಾ ಇದ್ವು ಅದನ್ನ ಬಹಳ ಸುಲಭವಾಗಿ ಇವರು ಬಿಡಿಸಿ ನಮ್ಗೆ ಕೊಟ್ಬಿಡ್ತಾ ಇದ್ರು. ಸೊ 13 ವಾರಗಳಲ್ಲಿ ನಾನು 3ನೇ ವಾರದಿಂದ 13ನೇ ವಾರದವರೆಗೂ ಕಾರಿನಲ್ಲೇ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಕೇಳ್ತಾ ಹೋದೆ. ಮತ್ತು ಇದರಲ್ಲಿ ನನಗೆ ಅನಿಸಿದಂಥ ವಿಚಾರ ಏನಂತ ಹೇಳಿದ್ರೆ, ಒಂದು ಸಾಕಷ್ಟು ನಾವು ಸಂಪ್ರದಾಯಗಳನ್ನ ಫಾಲೋ ಮಾಡ್ತಾ ಇದೀವಿ, ಅದರ ಅರ್ಥ ಏನು ಗೊತ್ತಿಲ್ಲ. ಈ ಯಾವುದೋ ಒಂದು ಪೂಜೆ ಪುರಸ್ಕಾರ ಮಾಡ್ತಿರ್ಬೇಕಾದ್ರೆ ಪುರೋಹಿತರು ಏನೋ ಹೇಳ್ತಾರೆ ಹೀಗೆ ಮಾಡಿ ಅಂತ, ಅವ್ರು ನಾವು ಅದನ್ನ ಮಾಡೋ ಅಷ್ಟೊತ್ತಿಗೆ ಅದನ್ನ ಬಿಟ್ಟು 3 ಮಂತ್ರ ಆಚೆ ಹೊಟ್ಟೋಗಿರ್ತಾರೆ ಅವರು. ಸೊ ಹಾಗಾಗಿ ಆಮೇಲೆ ಇದು ಏನೋ ಬರೀ ಯಾಂತ್ರಿಕ ಆಗ್ಬಿಟ್ಟು, ಇಟ್ಸ್ ವೆರಿ ಮೆಕ್ಯಾನಿಕಲ್. ನಾವು ಏನು ಮಾಡ್ತಿದ್ದೀವಿ ಅನ್ನೋಂಥ ಪರಿಜ್ಞಾನ ಅಥವಾ ಪರಿವೆ ಏನೂ ಇರೋದಿಲ್ಲ. ಏನೋ ಮಾಡಬೇಕು, ಹಿರಿಯರು ಹೇಳಿದ್ದಾರೆ, ಭಯ ಭಕ್ತಿ ಒಳ್ಳೇದಾಗುತ್ತೆ, ಮನೆಗೆ ಒಳ್ಳೇದಾಗುತ್ತೆ, ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮಾಡ್ತಾ ಇರ್ತೀವಿ. ಬಟ್ ನಮ್ಮ ಶರ್ಮಾಜಿ ಹೇಳೋ ಹಾಗೆ ಸಿಂಪಲಾಗಿ ಒಂದೇ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಲೈನಲ್ಲಿ ವೇದ ಅಂದರೆ ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾಗಿರೋ ಹೇಳೋವಂಥ ಮಂತ್ರನೂ ಅಲ್ಲ, ಸತ್ತ ಮೇಲೆ ಮಾಡೋ ತಿಥಿ ಮಂತ್ರನೂ ಅಲ್ಲ. ದಿಸ್ ಈಸ್ ನಥಿಂಗ್ ಬಟ್ ಕಾನ್ಸ್ಟಿಟ್ಯೂಷನ್ ಆಫ್ ಲೈಫ್. ಜೀವನವನ್ನು ಹೇಗೆ ನಡೆಸಬೇಕು ಅಂತ ತಿಳಿಸ್ಕೊಡೋವಂಥ ಜೀವನ ಸಂವಿಧಾನವೇ ವೇದ. ವೇದಗಳಲ್ಲಿರುವಂಥ ವಿಚಾರ ಯಾವುದೇ ಜಾತಿ ಮತ ಧರ್ಮದ ಸೊತ್ತಲ್ಲ. ದಿಸ್ ಇಸ್ ನಾಟ್ ಎ ಕಸ್ಟ್. ಸೊ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರ್ಬೇಕಾದ್ರೆ ಅನೇಕ ವಿಚಾರಗಳು ನಮಗೆ ಸಂಪ್ರದಾಯದಲ್ಲಿ ತಿಳಿದು ಬಂದಿದ್ದಕ್ಕಿಂತ ವಿರುದ್ಧವಾಗಿತ್ತು. ನಾನು ಕೇಳೋಷ್ಟು 13 ವಾರ ಪೂರ್ತಿ ಕಾರ್ಯಕ್ರಮ ಕೇಳಿ ನಂತರ ಅವರ ಫೋನ್ ನಂಬರ್ನ ಇಸ್ಕೊಂಡು ಅವ್ರ ಮನೆಗೆ ಫೋನ್ ಮಾಡಿ ಹೋದಾಗ ಅವ್ರಿಗೆ ನಾನು ಫಸ್ಟು ಅಪ್ರಿಷಿಯೇಟ್ ಮಾಡಿದೆ ಅವ್ರು ಮಾಡಿರೋ ಕೆಲಸಕ್ಕೆ ಮತ್ತು ಅವ್ರು ಹೇಳಿರೋ ವಿಚಾರಗಳಿಗೆ. ಹಾಗೆ ಸಾಕಷ್ಟು ವಿರೋಧ ಕೂಡ ನಾನು ವ್ಯಕ್ತಪಡಿಸಿದೆ. ಯಾಕೆ ಅಂತ ಹೇಳಿದ್ರೆ, ವೇದ ಅನ್ನೋ ಪದದ ಬಗ್ಗೆ ಯಾರು ವೇದ ಓದಿದ್ದಾರೆ ಅಥವಾ ಯಾರೋ ಬ್ರಾಹ್ಮಣರು ಅವ್ರಿಗೆ ಭಾಳ ಅದ್ರ ಬಗ್ಗೆ ಗೌರವ ಇರ್ಬೋದು. ಸಮಾಜದಲ್ಲಿ ಎಲ್ರಿಗೂ ವೇದಗಳ ಬಗ್ಗೆ ಅಷ್ಟು ಗೌರವ ಇಲ್ಲ, ಸಾಕಷ್ಟು ವಿರೋಧ ಇದೆ. ವೇದ ಅಂದ ತಕ್ಷಣ ಸಮಾಜದ ಕೆಲವು ಜನಾಂಗಗಳು ಅದನ್ನ ಒಪ್ಪೋದಿಲ್ಲ ಮತ್ತು ಅದು ನಮಗೆ ಬೇಡ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಜಾತಿ ಪದ್ಧತಿಯನ್ನು ತಂದಂಥದ್ದು ಮತ್ತು ಮೇಲು ಕೀಳು ಅಂತ ಸೃಷ್ಟಿ ಮಾಡಿರೋ ಸಮಾಜವನ್ನು ಒಡೆಯುವಂಥ ಒಂದು ಏನು ವ್ಯವಸ್ಥೆ ಇದೆ ಅಥವಾ ಒಂದು ಪರಿಕ್ರಮ ಇದೆ, ಇದು ನಮಗೆ ಯಾಕೆ ಬೇಕು ಇವತ್ತು? ಇದನ್ನ ತೊಗೊಂಡು ನಾವು ಏನು ಮಾಡೋಣ? ಯಾವುದೋ 1000 ವರ್ಷಗಳ ಮುಂಚೆ ಋಷಿಮುನಿಗಳು ಏನೋ ಬರೆದು ಹೋದರು, ಅದನ್ನ ತೊಗೊಂಡು ನಾವು ಇವತ್ತು ಏನು ಮಾಡೋಣ ಅನ್ನೋ ಒಂದು ಪ್ರಶ್ನೆಗಳನ್ನು ನಾನು ಕೇಳಿದೆ. ತರ್ಕಬದ್ಧವಾಗಿ ನನಗೆ ಅರ್ಥ ಆಗೋ ರೀತಿ ಮತ್ತು ನಾನು ಒಪ್ಕೊಳ್ಳೋವಂಥ ರೀತಿ ನನಗೆ ಉತ್ತರವನ್ನು ಕೊಟ್ಟರು. ಸುಮಾರು ಪ್ರಶ್ನೆಗಳನ್ನು ಕೇಳಿದಿರಿ. ಈ ಇಡೀ ಕಾರ್ಯಕ್ರಮವೇ ಪ್ರಶ್ನೋತ್ತರ. ಇದರಲ್ಲಿ ಇರೋದು ಬರೀ ಪ್ರಶ್ನೆಗಳು. ಈ ಪ್ರಶ್ನೆಗಳು ಎಲ್ಲರಲ್ಲೂ ಇದೆ, ಆದರೆ ಯಾರಿಗೂ ಎಲ್ಲಿ ಕೇಳಬೇಕು, ಯಾರನ್ನು ಕೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಎಲ್ಲ ಪ್ರಶ್ನೆಗಳನ್ನು ಕೇಳಿರೋದು ಈ ಕಾರ್ಯಕ್ರಮದಲ್ಲಿ ನಾನೇ. ಸುಧಾಕರ್ ಶರ್ಮಾಜಿ ಅವರು ಎಲ್ಲ ಪ್ರಶ್ನೆಗಳಿಗೂ ಒಂದು ದಿನವೂ ಬೇಜಾರು ಮಾಡ್ಕೊಳ್ದಿರಾ ಹೇಳಿದ್ದಾರೆ. ಎಂತೆಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ವೇದ ಅಂದ ತಕ್ಷಣ ಏನೋ ಒಂಥರ ವೈರಾಗ್ಯ, ಎಲ್ಲ ಬಿಟ್ಬಿಟ್ಟು ಹಿಮಾಲಯಕ್ಕೆ ಹೊರಟೋಗೋದು ಅಥವಾ ವಯಸ್ಸಾದವರು ಕೇಳೋವಂಥದ್ದು ಹೀಗೆ ಅನ್ನೋ ಒಂದು ವಿಚಾರಗಳು ಕೂಡ ಇತ್ತು. ಸೊ ನಾನು ಇವ್ರ ಜೊತೆ ಓಡಾಡ್ತಿರ್ಬೇಕಾದ್ರೆ ಒಂದು ಸರಿ ನನ್ನ ಹೆಂಡ್ತಿನೇ ಹೇಳಿದ್ರೆ, ನನಗೆ ಯಾಕೋ ಭಯ ಆಗ್ತಿದೆ ಕಣ್ರಿ ಅಂತ. ಏನು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ, ಏನೋ ನೀವು ವೇದ ಗೀದ ಅಂತ ಹೋಗ್ತೀರಾ, ಏನೋ ಬಿಟ್ಗಿಟ್ಟು ಹೊಟ್ಟೋಗ್ತೀರಾ ಅಂತ. ಸೊ ಒಳ್ಳೆ ಪ್ರಶ್ನೆ ಕೇಳಿದಾಳೆ ಅಂಥೇಳಿ ನಾನು ಶರ್ಮಾಜಿ ಅವ್ರಿಗೆ ಇಮಿಡಿಯೇಟಾಗಿ ಒಂದು ಫೋನ್ ಮಾಡಿದೆ. ಗುರುಗಳೇ, ವೇದ ವೈರಾಗ್ಯ ಹೇಳುತ್ತಾ ಅಂತ. ಅಯ್ಯೋ ದಡ್ಡ, ಬೇರೆ ವೈರಾಗ್ಯ ಹೇಳಲ್ಲ, ಜೀವನ ಸರಿಯಾಗಿ ಮಾಡು ಅಂತ ಹೇಳುತ್ತೆ. ಸೊ ಇದನ್ನೇ ತಪ್ಪು ಕಲ್ಪನೆಯನ್ನು ನಾವು ಸರಿ ಮಾಡಬೇಕು, ಸರಿ ಒಂದು ಕೂತ್ಕೊಂಡು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಾನು ಶರ್ಮಾಜಿಯವರು ಸುಮಾರು 3 ವರ್ಷಗಳ ಕಾಲ ಇದ್ರ ಹಿಂದೆ ದುಡ್ದಿದ್ದೀವಿ. ಆ 3 ವರ್ಷಗಳಲ್ಲಿ ನವೆಂಬರ್ 2009ರಲ್ಲಿ ಶುರುವಾದಂಥ ಈ ಸಂವಾದ, ನನ್ನ ಮತ್ತು ಶರ್ಮಾಜಿಯವರ ಸಂವಾದ
ಸಂವಾದ ಮತ್ತು ಸಂಬಂಧ 2010 ಮಾರ್ಚಲ್ಲಿ ನಮಗೆ ಅದು ಶೂಟಿಂಗ್ ಆಗೋಯ್ತು. ಪಾಪ ದೂರದರ್ಶನದವರು ಭಾಳ ಅಪ್ರಿಷಿಯೇಟ್ ಮಾಡಿ ನಮಗೆ ಸ್ಲಾಟ್ ಕೂಡ ಕೊಟ್ಟರು. ಆದರೆ ಸರಿಯಾಗಿರುವಂಥ ಸ್ಪಾನ್ಸರ್ ಸಿಗದಿರೋ ಕಾರ್ಯಕ್ರಮ ಡಬ್ಬದಲ್ಲೇ ಉಳ್ಕೊಂಡ್ಬಿಡ್ತು 1.5 ವರ್ಷ. ಸೊ ಅದಕ್ಕೆ ವಿಮೋಚನೆ ಸಿಕ್ಕಿದ್ದು 2011 ನವೆಂಬರ್. ಅಲ್ಲಿಂದ ಇಲ್ಲಿವರೆಗೂ ಇವತ್ತು ಇಷ್ಟು ಜನ ನೀವು ನೋಡ್ತಾ ಇರೋದು ಬಹುಶಃ ನಮ್ಮ ಶರ್ಮಾಜಿ ಅವರು ಮಾಡಿರುವಂಥ ಮತ್ತು ಅವ್ರ ಗುರುಗಳು ಮಾಡಿರುವಂಥ ತ್ಯಾಗ ಏನಿದೆ ಅದರ ಫಲ ಅಂತ ನಾನು ಅನ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನ ಹೆಲ್ಪ್ ಮಾಡಿದ್ದಾರೆ. ಸೊ ಇದು ಎಲ್ಲೂ ಆಗಿಲ್ದಿರುವಂಥದ್ದು. ಅಂದರೆ ಈ ಕಾರ್ಯಕ್ರಮ ಇಟ್ಸ್ ಎ ಲ್ಯಾಂಡ್ ಮಾರ್ಕ್ ಪ್ರೋಗ್ರಾಮ್. ಆ್ಯಂಡ್ ಕೆನರಾ ಬ್ಯಾಂಕ್ ಯಾವುದನ್ನ ಒಂದು ಕಾರ್ಯಕ್ರಮದ ಕೈ ಹಿಡಿತೆ ಅಂದರೆ ಅದು ಇಟ್ ಬಿಕಮ್ಸ್ ಎ ಲ್ಯಾಂಡ್ ಮಾರ್ಕ್ ಪ್ರೋಗ್ರಾಮ್. ನಾನು ಹೇಳೋದು ಇಷ್ಟೇ, ಸಂತಾನಂಜಿ ಅವರು ಇಲ್ಲೇ ಇದ್ದಾರೆ, ಅವರು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ, ಮುಂದೆ ನಿಲ್ತಾರೆ, ಆ ಸಂಸ್ಥೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ರೂ ಮುಂದೆ ಏನು ಮಾಡ್ತಾರೆ ಅನ್ನೋದಕ್ಕಿಂತ ಇಷ್ಟಂಕ ಮಾಡಿರೋದಕ್ಕೆ ನಾನು ಕೃತಜ್ಞತೆಯನ್ನು ತಲುಪಿಸ್ತಾ ಇದ್ದೀನಿ. ಹೊಸ ಬೆಳಕು ಅನ್ನೋ ಕಾರ್ಯಕ್ರಮ ತಮ್ಮೆಲ್ಲರ ಬೆಂಬಲದಿಂದ ಮೂಡಿ ಬರ್ತಾ ಇದೆ. ಇದೇನು ಕೇವಲ ಹಣ ಮಾಡೋಕ್ಕೋಸ್ಕರ ಮಾಡಿರುವಂಥ ಕಾರ್ಯಕ್ರಮ ಅಲ್ಲ. ಶರ್ಮಾಜಿಯವರ ಒಂದು ಪಾಂಡಿತ್ಯ ಮತ್ತು ವಿದ್ವತ್ತಿನ ಮೇಲೆ ನಾನಿಟ್ಟಂಥ ಅಭಿಮಾನಕ್ಕೆ ಈ ಕಾರ್ಯಕ್ರಮ ನಾನು ಮಾಡಿದೆ. ಇದು ಬಿಟ್ಟು ಇನ್ನೇನು ಇಲ್ಲ ಇದರಲ್ಲಿ. ಬಿಕಾಸ್ ಐ ಅಪ್ರಿಷಿಯೇಟ್ ದಿಸ್ ಮ್ಯಾನ್. ಅವರು ಕೇವಲ ಮಾತಾಡೋರಲ್ಲ, ನುಡಿದಂತೆ ನಡೆದು ತೋರಿಸುವವರು. ನನಗೆ ಬಹಳ ಖುಷಿ ತಂದಂಥ 2 ವಿಚಾರಗಳು ಏನು ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಮಾಡಿ, ಒಂದು ಸುಧಾಕರ್ ಶರ್ಮಾರವರಂಥ ಅನರ್ಘ್ಯ ರತ್ನವನ್ನು, ರೇರ್ ಡೈಮಂಡ್, ಮನೆ ಮಾತನ್ನು ಅವರು ಇವತ್ತಿನ ದಿನ ಮನೆ ಮಾತಾಗಿದ್ದಾರೆ. ಅವರ ಪಾಂಡಿತ್ಯ, ಅವರ ವಿದ್ವತ್ತನ್ನು ಮನೆಗೆ ತಲುಪಿಸುವಂಥ ಅವಕಾಶ ನನಗೆ ಸಿಕ್ಕಿದೆ. ನಾನು ಆ ಕೆಲಸ ಮಾಡಿದ್ದೀನಿ ಅನ್ನೋ ಸ್ವಾರ್ಥ ನನಗಿದೆ. ನನಗೆ ಭಾಳ ಖುಷಿ ಇದೆ ಅದ್ರ ಬಗ್ಗೆ. ಎರಡನೇದು, ಶಂಕರಾಚಾರ್ಯರು 1400 ವರ್ಷಗಳ ಹಿಂದೆ ಕೇವಲ ಸಣ್ಣ ವಯಸ್ಸಿನಲ್ಲಿ ಇಡೀ ದೇಶವನ್ನು ಯಾವುದೇ ಗಾಡಿ ಇಲ್ದಿರ ನಡ್ಕೊಂಡೋಗ್ಬಿಟ್ಟು ವೇದ ಪ್ರಚಾರ ಮಾಡಿದ್ದಾರೆ. ಇವತ್ತು ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ, ಕೂತ್ಕೊಂಡು ಸ್ಟುಡಿಯೋದಲ್ಲಿ ಇಡೀ ಪ್ರಪಂಚ ತಲುಪ್ಬೋದು. ಆದರೂ ನಾವು ವೇದಗಳ ಬಗ್ಗೆ ಬಹಳ ಕೆಲಸ ಕಮ್ಮಿ ನಡೀತಾ ಇದೆ ಅಂತ ಹೇಳಿ ನಮ್ಮ ಶರ್ಮಾಜಿ ಹೇಳ್ತಾ ಇರ್ತಾರೆ. ಸೊ ನೀವು ಹೇಳ್ತಾ ಇರೋ ವಿಚಾರ ಭಾಳ ಚೆನ್ನಾಗಿದೆ. ಕೋಟ್ಯಾಂತರ ಜನಕ್ಕೆ ಮುಟ್ಟುವ ಕೆಲಸವನ್ನು ನಾನು ಕೈಗೆತ್ಕೊತೀನಿ. ನಾನು ಪರಿಚಾರಕನಾಗ್ತೀನಿ, ನೀವು ವೇದಗಳ ಪ್ರಸಾರ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನೂ ಹೆಚ್ಚಿಗೆ ಮಾತಾಡೋದು ಬೇಡ, ನಮ್ಮ ಗುರು ಹಿರಿಯರು ಮಾತಾಡೋರಿದ್ದಾರೆ. ಹಾಗಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಇಲ್ಲಿ ಬಂದು ನಮ್ಮ ಮೇಲೆ ಇಷ್ಟೊಂದು ಅಭಿಮಾನ ತೋರಿಸಿರೋದಕ್ಕೆ ನನಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ನಮಗೆ ಹೆಲ್ಪ್ ಮಾಡಿದ್ದೀರಾ, ನೀವು ಎಲ್ಲೇ ಇದ್ದರೂ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಸುಧಾಕರ ಶರ್ಮಾರವರು ನಿವೇದನೆ ಹಾಗೂ ಕೆಲವು ಮಾತುಗಳನ್ನು ತಮ್ಮ ಅನುಭವದ ಮೂಸೆಯಿಂದ ಆಡ್ತಾ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ನನ್ನ ಕುಟುಂಬ, ನನ್ನ ಪರಿವಾರ, ಅವರೆಲ್ಲರ ಪ್ರತಿನಿಧಿಯಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಮತ್ತು ಇವತ್ತು ಸುಧಾಕರ್ ಶರ್ಮಾ ಏನಾಗಿದ್ದಾನೆ ಅದಕ್ಕೆ ಒಂದು ದೀರ್ಘವಾದಂಥ ಗುರು ಪರಂಪರೆ ಇದೆ. ಆ ಗುರು ಪರಂಪರೆಯ, ಆ ವಿಶಾಲ ಗುರು ಪರಂಪರೆಯ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಜೊತೆ ನನ್ನ ಗುರುಗಳಾದಂಥ ಪಂಡಿತ ಸುಧಾಕರ್ ಛತ್ರಗಳಿದ್ದಾರೆ. ಆ ಇಡೀ ಗುರು ಪರಂಪರೆಗೆ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗಿದೆ. ಅದನ್ನು ಸಲ್ಲಿಸ್ತಾ ಇದ್ದೇನೆ. ಮಾನವೀಯವಾದಂಥ ವಿಚಾರವನ್ನು ಇವತ್ತು ಸಮಾಜ ಯಾವೊಂದು ತೊಳಲಾಟದಲ್ಲಿ ಅದರಿಂದ ಆಚೆಗೆ ಬರೋದಕ್ಕೆ ಬೇಕಾದಂತಹ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅಂತಕ್ಕಂಥ ಕಳಕಳಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಹೊರತು ಹಣ ಇದರ ಉದ್ದೇಶ ಅಲ್ಲ. ಹಾಗಾಗಿ ಇದು ಕೇವಲ ಒಂದು ಮನರಂಜನಾ ಕಾರ್ಯಕ್ರಮ ಅಂತ ಆಗದೆ, ಈ ಕಾರ್ಯಕ್ರಮ ನೋಡ್ತಕ್ಕಂಥ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸುಧಾರಣೆ ಬರಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯಗಳು ಹೆಚ್ಚಬೇಕು. ಮತ್ತು ಇದು ಒಂದು ಆಂದೋಲನವಾಗಿ ಮನೆಗೆ ಮನಕ್ಕೆ ತಲುಪಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ನೀವೆಲ್ಲರೂ ತೋರಿಸ್ತಾ ಇರ್ತಕ್ಕಂಥ ಪ್ರತಿಕ್ರಿಯೆ ಬಹಳ ಅದ್ಭುತವಾಗಿದೆ. ಇದು ಇನ್ನೂ ಹೆಚ್ಚು ರೀತಿಯಲ್ಲಿ ಸಿಗಲಿ, ಸಮಾಜದಲ್ಲಿ ಒಂದು ವೈಚಾರಿಕ ಅಲೆ ಪ್ರಾರಂಭವಾಗಿ ಸಮಾಜದಲ್ಲಿ ಒಂದು ಉತ್ತಮವಾದ ಸುಧಾರಣೆ ಬರಲಿ ಅನ್ನುವಂಥ ಒಂದು ಸದಾಶಯ ನಿಮ್ಮೆಲ್ಲರ ಮೂಲಕ ಸಾಕಾರವಾಗಬೇಕು. ಅದಕ್ಕೋಸ್ಕರ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ನಮಗೂ ನಿಮಗೂ ಮಧ್ಯೆ ತಲುಪಿಸಬೇಕಾದರೆ ಕೆನರಾ ಬ್ಯಾಂಕ್ನಂತಹ ಒಂದು ಸಂಸ್ಥೆ ನಮ್ಮ ಹಿಂದೆ ನಿಂತು ಅದರ ಪ್ರಾಯೋಜಕತ್ವ ವಹಿಸಿಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ನೆರವನ್ನು ಕೊಡ್ತಾ ಇದ್ದಾರೆ. ಅವರ ನೆರವು ಇನ್ನು ಮುಂದೆ ಹೀಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಕೆನರಾ ಬ್ಯಾಂಕಿನ ಮಹಾಪ್ರಬಂಧಕರಾದ ಶ್ರೀ ಸಂತಾನಂದ್ ಅವರಿಂದ CD2 ಧ್ವನಿಮುದ್ರಿಕೆ 2ರ ಬಿಡುಗಡೆಗೆ ಈಗ ಅವರು ನಡೆಸಿಕೊಡ್ತಾರೆ.
ಪಂಡಿತ್ ಚತುರ್ವೇದಿಯವರಿಂದ ಹೊಸ ಬೆಳಕು ಪುಸ್ತಕ ಈಗ ಲೋಕಾರ್ಪಣೆಗೊಳ್ಳುತ್ತೆ. ಈಗ ಶ್ರೀ ಸಂತಾನಮ್ರವರು ತಮ್ಮ ಅನಿಸಿಕೆಗಳನ್ನು ವೇದಿಕೆಯಿಂದ ನಮ್ಮೊಂದಿಗೆ ಹಂಚಿಕೊಳ್ಬೇಕಂತ ಕೇಳಿದ್ರು. ಕೆನರಾ ಬ್ಯಾಂಕು ಬರೀ ಎದೆ ತುಂಬಿ ಹಾಡುವುದರ ಜೊತೆಗೆ ಹೊಸ ಬೆಳಕನ್ನು ಚೆಲ್ತಾ ಇದೆ. ಇದು ಸ್ಪಾನ್ಸರ್ ಮಾಡೋಕ್ಕೆ ಕೇಳಿದಾಗ ನನಗೆ ಒಂದು ಸಂಶಯ ಇತ್ತು, ಇದು ಸಕ್ಸಸ್ ಆಗುತ್ತಾ ಅಂತ. ಏಕೆಂದರೆ ಕೆನರಾ ಬ್ಯಾಂಕಿನ ಜೊತೆಗೆ ಎದೆ ತುಂಬಿ ಹಾಡುವನು ಸುಮಾರು ವರ್ಷಗಳಿಂದ ನಡೀತಾನೇ ಇದೆ. ಎಲ್ಲರೂ ಅದಕ್ಕೆ ಚಪ್ಪಾಳೆ ಹೊಡಿತಾರೆ. ಸುಮಾರು ಎಪಿಸೋಡ್ಗಳಾಗಿದೆ. ಫೈನಲ್ಸಿಗೆ ತುಂಬ ಜನ ಬಂದಿದ್ದಾರೆ. ಆದರೆ ಇದು ಯಾವ ಥರ ವ್ಯತ್ಯಾಸ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಇದು ನೋಡಿದ ನಂತರ ಆ ಸಂಶಯ ಪೂರ್ತಿಯಾಗಿ ನಿವಾರಣೆಯಾಗಿದೆ. ವೇದ ಬೇರೆ, ವಿಜ್ಞಾನ ಬೇರೆ ಅಲ್ಲ. ಯಾಕೆಂದರೆ ವಿಜ್ಞಾನ ವೇದದ ಒಂದು ಅಂಗ. ಅಥರ್ವಣ ವೇದದಲ್ಲಿರೋದು ಪೂರ್ತಿ ವಿಜ್ಞಾನನೇ. ಅದು ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಅದು ಬರೀ ವೇದದ ಜೊತೆಗೆ ಇವತ್ತಿ ನಾವೇನು ಹೇಳ್ತೀವಿ ವಿಮಾನ, ಅದು ಹಿಂದಿನ ಕಾಲದಲ್ಲೇ ಪುಷ್ಪಕ ವಿಮಾನ ಅಂತ ರಾಮಾಯಣದಲ್ಲೇ ಬರುತ್ತದು. ಅದು ಈಗ ಇಲ್ಲದಿರೋ ವಿಜ್ಞಾನ ಆಗಲೂ ಇತ್ತು. ಯಾಕೆಂದರೆ ಆ ಪುಷ್ಪಕ ವಿಮಾನದಲ್ಲಿ ಒಬ್ಬರು ಕೂತ್ಕೊಂಡ್ರೆ ಇನ್ನೊಂದು ಜಾಗ ಖಾಲಿ ಆಗ್ತಾ ಇತ್ತಂತೆ. ಅಲ್ಲಿವರೆಗೆ ಇನ್ನೂ ನಾವು ಬಂದಿಲ್ಲ, ಈಗಿನ ಕಾಲದಲ್ಲಿ ಬಂದಿಲ್ಲ. ಆದ್ರೂ ಈ ಹಳೆ ಈ ವೇದದಲ್ಲಿ ಇದೆಲ್ಲ ನಮಗೆ ಹಿಂದೆಯೇ ಸುಮಾರು 5000-6000 ವರ್ಷದ ಹಿಂದೆಯೇ ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಾನೆಲ್ಲೋ ತುಂಬ ಹಿಂದೆ ಓದಿದ್ದೀನಿ. ಈ ಅಥರ್ವಣ ವೇದನ ಇಲ್ಲಿಂದ ತಗೊಂಡು ಹೋಗಿ ಜರ್ಮನಿಯಲ್ಲಿ ಅದನ್ನು ಓದಿ ಅವರು ಇವತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ತುಂಬ ಮುಂದೆ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಅಥರ್ವಣ ವೇದನಿದು. ಇದೆಲ್ಲ ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ತುಂಬ ವಿಷಯಗಳು ನಾವು ಕಲ್ತ್ಕೊಳ್ಳೋದಿದೆ. ನಾವು ಕಾಲೇಜಲ್ಲಿ ಓದುವಾಗ ಈ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ನಾವು ಈ ಕ್ಯಾಲ್ಕುಲೇಷನ್ ಎಲ್ಲ ಮಾಡೋಕ್ಕೆ ಲಾಗರಿದಮ್ಸ್ ಅಂತ ಯೂಸ್ ಮಾಡ್ತಾಯಿದ್ವಿ. ನನ್ನ ಸೋದರಮಾವರವರು ಇಂಡಿಯನ್ ಸೊಸೈಟಿನಲ್ಲಿ ಡಾಕ್ಟ್ರೇಟ್ ಮಾಡುವಾಗ ಆ ಪುಸ್ತಕದಲ್ಲಿ ಒಂದು ಶ್ಯಾಮ್ ಸೀರೀಸ್ ಅಂತ ಒಂದು ಪುಸ್ತಕ ಬರ್ತಾಯಿತ್ತು. ಅದರಲ್ಲಿ ವೇದಿಕ್ ಅರ್ಥಮೆಟಿಕ್ ಅಂತೇಳಿ ಒಂದು ಪಬ್ಲಿಕೇಶನ್ ಇದೆ. ಇದು ಸುಮಾರು ವರ್ಷದಿಂದ, ಸುಮಾರು 40-45 ವರ್ಷದಿಂದನೇ ನಾನು ಓದಿದ್ದೆ. ಆವಾಗ ನನಗೊಂದು ಈ ಮಲ್ಟಿಪ್ಲಿಕೇಶನ್ ಒಂದನ್ನು ನನಗೆ ಹೇಳಿಕೊಟ್ರು. ಅದನ್ನು ನಾನು ನನ್ನ ಸ್ನೇಹಿತರೆಲ್ಲ ಆ ಲ್ಯಾಬ್ನಲ್ಲಿ ಲಾಗರಿದಮ್ಮು ಆ್ಯಂಟಿ ಲಾಗರಿದಮ್ ಇಟ್ಕೊಂಡು ಮಾಡ್ತಾ ಇರುವಾಗ ನಾನು ಈ ವೇದಿಕ್ ಮ್ಯಾಥಮೆಟಿಕ್ಸ್ನಲ್ಲಿ ಮಾಡಿಬಿಟ್ಟು ಅವ್ರಿಗಿಂತ ಮುಂಚೆ ಮಾಡ್ತಾಯಿದ್ದೆ. ಅವರು ನಿಯರೆಸ್ಟ್ 2 ಡಿಜಿಟ್ಸ್ ಮಾಡಿದ್ರೆ ನಾನು ನಿಯರೆಸ್ಟ್ 10 ಡಿಜಿಟ್ಸ್ ಮಾಡ್ತಾಯಿದ್ದೆ. ಸೊ ಈ ವೇದಿಕ್ ಮ್ಯಾಥಮೆಟಿಕ್ಸ್ನಲ್ಲಿ ಅಷ್ಟೊಂದು ವಿಷಯ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಇನ್ಫ್ಯಾಕ್ಟ್ ಇನ್ನು ಮುಂದೆ ತಗೊಂಡು ಹೋಗ್ಬೇಕಂತೇಳಿ ನನ್ನ ವಿನಯ ಪ್ರಾರ್ಥನೆ. ಅಷ್ಟೇ ಅಲ್ಲದೆ ಈ ಬರೀ ಕನ್ನಡದಲ್ಲಿ ಚಂದನ ಧಾರಾವಾಹಿಗಳು ಬರೋದ್ರ ಜೊತೆಗೆ ಆಲ್ ಇಂಡಿಯಾ ಇದು ಸ್ಪ್ರೆಡ್ ಆಗಬೇಕಿದು. ಇದ್ರ ಬಗ್ಗೆ ಸುರೇಶ್ ಅವರು ಮತ್ತು ಸುಧಾಕರ್ ಶರ್ಮಾ ಅವರು ಮುಂದೆ ತಗೊಂಡು ಹೋಗ್ಬೇಕಂತ ನನ್ನ ಸವಿನಯ ಪ್ರಾರ್ಥನೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಇದು ತುಂಬ ಇಂಟ್ರೆಸ್ಟಿಂಗ್ ಕಾರ್ಯಕ್ರಮ. ಎಲ್ಲರೂ ಇಲ್ಲಿ ಬಂದಿರೋ ಜನಗಳನ್ನು ನೋಡಿದರೆ ಎಲ್ಲರೂ 9:30 10 ಗಂಟೆವರೆಗೂ ನೋಡ್ತಾನೆ ಇದ್ದಾರೆ ಅಂತ ಗೊತ್ತಿರುತ್ತೆ. ಇನ್ನು ಮುಂದೆ ಎಲ್ಲರೂ ನೋಡಿ ಈ ನಮ್ಮ ವೇದದ ಅಭಿರುಚಿಯನ್ನು ಎಲ್ಲರಲ್ಲೂ ಡೆವಲಪ್ ಆಗಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಈ ಎಲ್ಲ ಕಾರ್ಯಕ್ರಮದ ಸ್ಫೂರ್ತಿ ಮಾತೃಕೆಯಾಗಿರುವಂಥ ವೇದದ ಸಾಕಾರವೋ ಎಂಬಂತಿರುವ ನಮ್ಮ ನಡುವೆ ಇರತಕ್ಕಂಥ ಮಹಾನ್ ವ್ಯಕ್ತಿ, ಅವರನ್ನು ವೇದ ಪುರುಷ ಅಂತ ಕರಿಬೇಕೇನೋ. ಚತುರ್ವೇದಿ ಎನ್ನುವ ಅನ್ವರ್ಥ ನಾಮದ ಪಂಡಿತ್ ಚತುರ್ವೇದಿಯವರು ಈಗ ನಮ್ಮನ್ನೆಲ್ಲ ಆಶೀರ್ವದಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಂ ಸರ್ವೋ ವೈ ತತ್ತದೇವತಿ ಗಾವಶ್ವ ಪುರುಷ ಪುರೋ ಯತ್ರೇಯಂ ಬ್ರಹ್ಮ ಕ್ರಿಯತೆ ಪರಿಜೀವನಾಯಕಂ. ಬಂಧು ಭಗಿನಿಯರೇ, ದೀರ್ಘಕಾಲ ಶಾಂತಿ ಇರಬೇಕು ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಆ ಭಾಗವಹಿಸಿರೋರಲ್ಲಿ ನಾನು ಒಬ್ಬ. ಒಂದು ವೇದ ಮಂತ್ರವನ್ನು ಹೇಳಿದ್ದೇನೆ. ಅದರ ತಾತ್ಪರ್ಯ ಇಷ್ಟೇ, ಕೇವಲ ಮಾನವ ಮಾತ್ರವಲ್ಲ, ಮಾನವೇತರ ಜೀವರು, ಪಶು ಪಕ್ಷಿಗಳು
ಕೀಟ ಮೊದಲಾದಿಗಳಿಗೆ ಅವು ಕೂಡ ಸುಖವಾಗಿ ಬದುಕಬೇಕು. ಕೇವಲ ಮಾನವ ಹಿತ ಸಾಧನ ಒಂದೇ ಅಲ್ಲ, ಮಾನವನ ಹಿತವೂ ಆಗಬೇಕು, ಮಾನವನ ಹಿತ ಒಂದೇ ಅಲ್ಲ. ಈ ಮಾತನ್ನು ನಾನು ಹೊತ್ತು ಹೇಳ್ತಾ ಇದ್ದೇನೆ. ಯಾಕೆಂದರೆ ವೇದಗಳು ಓದ್ತಾ ಇರುವಾಗ ಯಾವಾಗಲೂ ಸಣ್ಣ ಪಶುಭ್ಯ ಅಲ್ಲಿ ಬಂದೇ ಬರುತ್ತೆ. ನಮ್ಮ ಪಶುಗಳಿಗೆ ಒಳ್ಳೆಯದಾಗಲಿ, ಶಾಂತಿ ಸಿಕ್ಕಲಿದೆ. ನಾವೆಲ್ಲ ಕಿತ್ತಾಡ್ಕೊಂಡು ಮನಸ್ಸು ಮಾತಾಡೋ ಶಕ್ತಿ ಇದೆ, ಹೇಗೋ ಮಾಡಿಕೊಂಡು ನಮ್ಮ ತಪ್ಪು ಮಾಡ್ಕೊಡ್ತೀವಿ. ಮೂಕ ಪ್ರಾಣಿಗಳು ನಮಗಾಗಿ ತಿಳಿಯುತ್ತವೆ, ನಮಗಾಗಿ ಬದುಕುತ್ತವೆ. ಅವುಗಳ ವಿಷಯದಲ್ಲಿ ನಾನು ಯೋಚನೆ ಮಾಡೋದಿಲ್ಲ. ಇದು ಬಹಳ ತಪ್ಪು. ಮಾನವ ಹಿತ ಬೇಕು, ಮಾನವ ಹಿತ ಒಂದೇ ಸಾಲದು, ಜೀವ ಮಾತ್ರ ಹಿತ ಬೇಕು. ಈ ಮಾತುಗಳ ಹೇಳ್ತಾ ಇರುವಾಗ ವೇದದ ಪ್ರತಿಯೊಂದು ಮಂತ್ರವು ಮನುಷ್ಯರಿಗೆ ಬರ್ತಾ ಇದೆ. ತಮ್ಮೆಲ್ಲರ ಆಶೀರ್ವಾದ, ಗುರುಜನರ ಆಶೀರ್ವಾದ, ಪರಮಾತ್ಮನ ಆಳುಗಳ 4 ವೇದಗಳ ಅಷ್ಟು ಮಂತ್ರಗಳು ಈ ತಲೆಯೊಳಗಿವೆ. ಆದರೆ ಅವನ್ನೆಲ್ಲ ತಮ್ಮರಿಗೆ ಬಳಸಿ ಆಯಾಸ ಪಡಿಸೋದಕ್ಕೆ ಇಷ್ಟಪಡೋದಿಲ್ಲ. ಸಂಕ್ಷೇಪವಾಗಿ ಹೇಳ್ತೇನೆ. ವೇದ ಧರ್ಮ ಮಾನವ ಧರ್ಮ ಹೌದು, ಜೊತೆಯಲ್ಲಿಯೇ ಸರ್ವ ಜೀವ ಧರ್ಮ ಕೂಡ ಅದು ಹೌದು. ಅದನ್ನು ನಾವು ಮನಸ್ಸಿಟ್ಕೋಬೇಕು. ಎಲ್ಲರ ಸರ್ವೇ ಭವಂತು ಸುಖಿನ ಅಂತ ಹೇಳುವಾಗ ಆ ಸರ್ವದಲ್ಲಿ ಕೇವಲ ಮನುಷ್ಯನ ಮಾತ್ರ ನೀವು ತಗೋಬಾರ್ದು, ಎಲ್ಲ ಪ್ರಾಣಿಗಳನ್ನು ತೆಗೆದುಕೊಳ್ಬೇಕು. ಪ್ರಾಣಿಗಳ ಬಹಳ ಮುಖ್ಯ. ಎಲ್ಲರೂ ನಗರಕ್ಕೆ ಸುಖವಾಗಿ ಬಾಳಬೇಕು. ಪರಮಾತ್ಮ ಇದಕ್ಕೆ ಬೇಕಾದಂಥ ಆತ್ಮಬಲವನ್ನು ತಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಕೇಳಿಕೊಂಡು ಈ 4 ಮಾತುಗಳನ್ನ ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನ.